ಎಲ್ಲಿ ಜಗಳ ಮುಂದುವರಿಸಿ ಮಾತ್ ಬಿಟ್ಬಿಡ್ತಾರೆ ಅನ್ಕೊಂಡಿದ್ದೆ. ಉಪ್ಪಿನ ಮೂಟೆ ಬೇಕಾ? ಉಪ್ಪು ಮೂಟೆ ಬೇಕಾ? ಉಪ್ಪು ಮೂಟೆ ಅಂಗಡಿಲಿ ಉಪ್ಪಿನ ಮೂಟೆ ಐತೆ, ಹೊಸದಾಗ ಏನು ಬೇಕಾಗಿಲ್ಲ. ಇಲ್ಲ ಕಲ ಸುಮ್ಕೆ ಜಿಮ್ ಜಿಮ್ ಮಾಡ್ತಿದ್ದೆ ಆಟೆಯ ಇಳ್ಕಪಾರ. ಗೊರ್ಕೆಣ ಆಗ್ಲೇನೋ ಹೇಳಿದ್ರಿ. ಅಬ್ಬಾ ಈಗ ಸಮಾಧಾನ ಆಯ್ತು ಅದಕ್ಕೆ. ಏನ್ಲ ಅದು ಮಾವ ಅದು ನನ್ನ ಗೊರ್ಕೆ ಅಣ್ಣನ ಮಧ್ಯೆ ಇರೋ ವಿಷಯ, ತಾವ್ ಸ್ವಲ್ಪ ಸುಮ್ಮನಿರಿ ಸರ್. ಆಯ್ತಪ್ಪ, ಅದ್ಗೆ ಮೈದನ ಮಧ್ಯೆ ನಾ ಬರಕ್ಕಿಲ್ಲ. ಸರಿ ಆಗ್ಲಿ, ಈಗ ನಾವು ಮನೆಗೆ ಹೋಗುಮ. ಗೊರ್ಕೆ ಅಂಗಡಿ ಕಡೆ ಜೋಪಾನಕಲ್ಲ. ಸರಿ ಅಣ್ಣ, ಬರ್ತೀವಿ. ಮಾವ ನೀನ್ ಕೂಗು ಕಿರ್ಚು ಏನೇ ಮಾಡು, ಆದ್ರೆ ನನ್ನ ಅತ್ತೆ ಬಗ್ಗೆ ನನ್ಗೆಲ್ಲ ವಿಷಯನೂ ತಿಳ್ಕೊತೀನಿ. ಅವ್ರನ್ನ ಹುಡುಕಿ ನಮ್ಮ ಮನೆಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ಅಣ್ಣ ಅದಕ್ಕೆ ಇನ್ನೂ ಬಂದಿಲ್ವಲ್ಲ? ಅವ್ರೇನ್ ಪಿಕ್ಚರ್ಗೆ ಹೋಗೋವ್ರೆ ನಾವ್ ಈ 3 ತಾಸಿಗೆ ಬರಕ್ಕೆ? ಅಂಗಡಿ ತಾನೆ ಹೋಗಿರೋದು, ಏನೋ ಕೆಲ್ಸ ಇರ್ತದೆ, ಬರ್ತಾರ ತಕ. ಇಲ್ಲ, ಅವರಿಬ್ರು ಇತ್ತೀಚೆಗೆ ನಮಗ್ ಟೈಮೇ ಕೊಡ್ತಿಲ್ಲ. ನಮ್ಮನ್ನ ದೂರ ಮಾಡ್ತಿದಾರ ಅನಿಸ್ತಿದೆ. ಏನೇ ಮಾತಾಡ್ತಿದ್ಯಾ? ಹಂಗೆಲ್ಲ ಮಾತಾಡ್ಬಾರ್ದು. ಯಾಕೆ ಮಾತಾಡ್ಬಾರ್ದಕ್ಕ? ನನಗೆ ಅನ್ಸಿರೋದ್ನ ನಾನು ಹೇಳಿದ್ದೀನಿ. ಅಣ್ಣ ಮುಂಚಿನ ತರ ಇಲ್ಲ, ಅತ್ಗೇನೋ ಅಷ್ಟೇ. ಅವ್ರಿಬ್ರೇ ಇರ್ತಾರೆ, ಅವ್ರಿಬ್ರೇ ಓಡಾಡ್ತಿರ್ತಾರೆ. ನನಗೂ ಬೇಜಾರಾಗುತ್ತೆ, ಅವಾಗ ಒಂಥರ ಇದ್ರು ಇವಾಗ ಒಂಥರ ಇದ್ದಾರೆ ಅಂತ. ಇಬ್ರು ಗಾಬರಿ ಆದ್ರ? ಇದೇ ತರ ಅಣ್ಣ ಅತ್ತಿಗೆ ಬಂದಾಗ ಹೇಳಿದ್ರೆ ಹೆಂಗಿರುತ್ತೆ? ಏ ಬ್ಯಾಡ ಸುಮ್ಕಿರು. ಅದಕ್ಕೆ ನಮ್ಮ ಯಾಕೆ ಜೀವನೇ ಮಾಡ್ಕೊಂಡವಳೆ, ಅವಳಿಗೆ ನೋವಾಗಕ್ಕಿಲ್ವಾ? ಬ್ಯಾಡ. ಏನು ಆಗಲ್ಲ ಅಕ್ಕ, ಸುಮ್ನೆ ಕಾಲ್ ಎಳಿಯಕ್ಕಷ್ಟೇ ಅಲ್ವಾ, ಜೋಕಿದು. ಬೇಡ ಕಣೆ ಚೋಟು, ಆಮೇಲೆ ಅದಕ್ಕೆ ನಿಜವಾಗ್ಲೂ ಬೇಜಾರ್ ಮಾಡ್ಕೊಂತಾರೆ. ಅದಕ್ಕೆ ಬೇಜಾರಾದ್ರೆ ಅಣ್ಣ ನೊಂದ್ಕೊಂತಾನ ಪಾಪ. ಏ ಅಕ್ಕ, ಅಣ್ಣ ಅದಕ್ಕೆ ಬಂದ್ರು, ಪ್ಲೀಸ್ ಕಂಡ್ರೆ ನೀವಿಬ್ರು ಏನು ಮಾತಾಡ್ಬೇಡ್ರಿ. ಇವಾಗ ಏನು ಹೇಳಿದ್ನಲ್ಲ ಅದನ್ನೇ ಹೇಳ್ತೀನಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಮಾವ ಎಲ್ಲೂ ಕುಸುಮರಿ ಮಾಡ್ಬೋದು ತಪ್ಪ. ಬಾರು ಮನೆ ಬಾರು ಇದು. ಹೋಗ್ ಮಾವ, ನೀನು ಹೊರಗಡೆ ಕುಸುಮರಿ ಮಾಡು ಅಂದ್ರೆ ಬೀದಿಲಿದ್ದೀವಿ ಅಂತ, ಮನೇಲಿ ಕುಸುಮರಿ ಮಾಡು ಅಂದ್ರೆ ಮನೇಲಿದ್ದೀವಿ ಅಂತ. ಓ ಬಂದ್ರಾ ಮೇಡಮ್? ಬಂದ್ರಾ ಸರ್? ಹೌದು ಚೋಟು. ಇನ್ನೂ ಹೊಸಿ ಲೇಟ್ ಆಯ್ತಿತ್ತು, ಆದ್ರೂ ಇರ್ಲಿ ಅಂತ ಹೊಸಿ ಬಿರ್ನೇನೆ ಬಂದ್ವಿ. ಹೋಗ್ಲಿ ಬಿಡಣ್ಣ, ಹೇಗಿದ್ರು ನಮ್ಗಂತೂ ನೀವು ಟೈಮ್ ಕೊಡಲ್ಲ, ನೀವಿಬ್ರೇ ಇರ್ತೀರಾ. ನಮ್ಮನ್ನೆಲ್ಲ ಎಲ್ಲಿ ಸೇರ್ಸ್ಕೋತೀರಾ? ಹೊಸೆ ಏನವ ಹೇಳ್ತಿದ್ಯಾ? ಏನಿಲ್ಲ ಅಣ್ಣ, ಇರೋದನ್ನೇ ಹೇಳ್ತಾ ಇದ್ದೀನಿ. ಅಯ್ಯಯ್ಯೋ ಅದಕ್ಕೆ ಸಾರಿ 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 ಸಾರಿ, ತಮಾಷೆ ಮಾಡ್ತಿದ್ವಿ ಅಷ್ಟೇ. ಅದಕ್ಕೆ ಬಡ್ಕೊಂಡೆ ನಾನು, ಹೇಳೋದ್ ಬ್ಯಾಡ ಅದಕ್ಕೆ ನೋವಾಯ್ತದೆ ಅಂತ. ಕೇಳ್ದೆ ನನ್ ಮಾತ್ನ, ಈಗ ನೋಡಲ್ಲಿ. ದೇವ್ರಂತ ಅದಕ್ಕೆ ಕಣ್ಣಲ್ಲಿ ನೀರ್ ತರಿಸ್ಬಿಟ್ಟಿಯಲ್ಲ. ಅದಕ್ಕೆ ತಮಾಷೆಗೆ ಮಾಡಿದ್ದು. ಅದಕ್ಕೆ ಐ ಆಮ್ ರಿಯಲಿ ವೆರಿ ಸಾರಿ. ಅದಕ್ಕೆ ಸಾರಿ ಅನ್ಬೇಡಿ. ಅಯ್ಯೋ, ನೀವು ಮಾತ್ರ ಬೂಸಿ ಬಿಡೋದಾ? ನಾವು ಇವಾಗ ಬೂಸಿನೇ ಬಿಟ್ಟಿದ್ದು. ನನಗೆ ಗೊತ್ತಿಲ್ವಾ ನನ್ನ ಆದ್ನಿರೆಲ್ಲ ಹೆಂಗೆ ಅಂತ? ಅಣವ್ ಅಣವ್ ಲೇ ಲೇ ಲೇ, ಯಾಕೆ ಲಾಂಗ್ ಗಂಟ್ಲರ್ಕೋತಾ ಇದೀಯಾ? ನಾ ಇನ್ನೂ ಬದುಕೇವನಿ. ಏಯ್, ವಯಸ್ಸಿನಾಗಿರೋರ್ಗೆ ಗಂಟ್ಲು ಮೆಂಟ್ಲು ಎರಡು ಮುಖ್ಯ. ಗಂಟ್ಲು ಕಿತ್ತೋಯ್ತು ಅನ್ಕ, ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಅಂತ ಕೂಕ್ಕಳಕ್ಕೂ ಗಂಟ್ಲು ಇರಕ್ಕಲ್ಲ. ನೀನೊಳ್ಳೆ ಸಾ ಅನ್ನಂಗಿಲ್ಲ, ಸರಿಗಪ್ಪ ಅಂತ ಶುರು ಹಚ್ಕತೀಯ. ಏಯ್, ಬುದ್ಧಿ ಹೇಳೋದು ಬಿಡ್ಲಾ? ಸುದ್ದಿ ಏನಂತ ಹೇಳು. ಅದಕ್ಕೆ ಆ ಶಿವಮಂತ ಹೋಗಿದ್ರಲ್ಲ, ಪೆದ್ದುಂಗೆ ಅವ್ನ ತಂಗಿಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಏನಾಯ್ತು? ಇನ್ನು 8 ದಿನ. ಪಾರ್ವತಿ ನಂಗೆ ಬೇಕಾಟೆ, ಕಾಯಕ ಹಾಕಿಲ್ಲ. ಓ ದೇವ, ನೀನ್ ಹೇಳಿದ ತಕ್ಷಣ ಮಾಡ್ಕೊಳ್ಳೋದಕ್ಕೆ ಅದೇನ್ ಮಕ್ಕಳಾಟ ಅಲ್ಲ, ಮದ್ವೆ. ಏನ್ರಿ, ನನಗೊಂದು ಡೌಟು, ಮದ್ವೆನೂ ಮಕ್ಕಳು ಮಾಡ್ಕೊಳಕ್ಕೆ ತಾನೇ ಇರೋದು? ಸರಿಯಾಗಿ ಬರುತ್ತೆ ಬಾಯಿಗೆ. ಅವನೇ ನನ್ನ ತಮ್ಮ, ಅವನೇ ಹೊಸ ಮರ್ಯಾದೆ ಕೊಡು. ನೀವಿಬ್ರು ತಿಕ್ಲಾಗ ಆಡ್ಬೇಡಿ.
ನಾನ್ ಏನೋ ಪ್ಲಾನ್ ಮಾಡಿ ಅವ್ರನ್ನ ಬಲೆಗೆ ಬೀಳ್ಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ರೆ ನೀವಿಬ್ರು ನೋಡಿದ್ರೆ ನಿಮ್ದೇ ಲೋಕದಲ್ಲಿದ್ದೀರಾ. ಅದಕ್ಕೆ ಏನೋ ಬಿಸಿ ರಕ್ತ ತಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಮಾತಾಡ್ದೆ. ಇವಾಗ ನೀವು ಏನು ಅನ್ಕೊಂಡಿದ್ದೀರಾ ಅದನ್ನ ಹೇಳಿ. ಒಟ್ನಲ್ಲಿ ನಂಗೆ ಪಾರ್ವತಿ ಸಿಗ್ಬೇಕು ಅಟ್ಟೆ. ಎಷ್ಟು ಸಲ ಹೇಳ್ಬೇಕು ನಿಮ್ಗೆ, ರಾಣಿ ಜೀವನ ಇಲ್ಲಿ ಹಾಳಾದ್ರೆ ಶಿವು ಜೀವನ ಅಲ್ಲಿ ಹಾಳಾಗುತ್ತೆ. ಶಿವು ಜೀವನ ಹಾಳಾದ್ರೆ ಪಾರ್ವತಿ ನಿನ್ಗೆ ಸಿಕ್ಕೇ ಸಿಗ್ತಾಳೆ. ಅಷ್ಟು ಸಾಕು, ಮಿಕ್ಕಿದ್ ನೀವು ಏನಾನ ಮಾಡ್ಕೊಳ್ಳಿ. ಆದರೆ ವರ್ಷವೇ ಅವ್ರ ಅಪ್ಪ ಅವನು ಇದೇ ಮಾತು ಹೇಳಿದ್ರು, ಶಿವು ತಂಗಿರ ಜೀವನ ಹಾಳು ಮಾಡಿದ್ರೆ ಅವ್ನ ಜೀವನನೂ ಹಾಳಾಯ್ತದೆ ಅಂತ. ಆದರೆ ಅವನು ಅವನ ತಂಗಿ ಮದುವೆನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ನಪ್ಪ. ಕರೆಕ್ಟ್ ಕಲ, ಇದನ್ನೇ ನಾನು ಕೇಳಬೇಕು ಅಂತಿದ್ದೆ. ಇದಕ್ಕೇನಂತೀಯಮ್ಮೆ? ಗಂಡಸ್ರು ಏನೇ ಮಾಡಿದ್ರು ಫಲ ಸಿಗಲ್ಲ. ಎಲ್ಲರ ಮುಂದೆ ಹಿಂಗೆ ಹೇಳ್ಬಿಟ್ಟಿಯಾ? ಅಡುಗೆ ಮಾಡೋದ್ರಿಂದ ಹಿಡಿದು ತಿನ್ನೋ ಗಂಟ ಗಂಡಸರನ್ನ ಮೀರ್ಸೋರು ಯಾರೂ ಇಲ್ಲ. ಭೀಮಸೇನ ನಳಮಹಾರಾಜ ಅಡುಗೆ ಮಾಡಕ್ಕಿದ್ದ, ತಿನ್ನಕ್ಕೆ ಬಕಾಸುರ ಇದ್ದ, ಎಲ್ಲ ಗಂಡಸರಯ್ಯ. ಭೀಮಸೇನ ನಳಮಹಾರಾಜ ಅಡಿಗೆ ಮಾಡೋದಕ್ಕೆ ಖಾರ ರುಬ್ಕೊಟ್ಟಿರೋದು ಹೆಂಗಸ್ರೆ. ಅಂದರೆ ಏನತ್ಗೆ ನಿಮ್ಮ ಮಾತಿನ ಅರ್ಥ? ರಾಮಾಯಣ ಮಹಾಭಾರತ ಯುದ್ಧನ ಮುಗಿಸಿದ್ದು ಗಂಡಸ್ರೆ, ಆದ್ರೆ ಅದು ಶುರು ಆಗಿರೋದು ಯಾರಿಂದ? ಹೆಂಗ್ಸಿಂದ. ನಾನೀಗ ಮಾಡೋದಕ್ಕೆ ಹೊರಟಿರೋದು ಅದನ್ನೇ. ನಾನೊಂದು ಹೆಣ್ಣಾಗಿ ರಾಣಿನ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬಂದು ಯುದ್ಧನ ಸಾರ್ತೀನಿ. ನೀವ್ ನಿಮ್ ಮುಖದ ಮೇಲೆ ಮೀಸೆನ ಬಿಟ್ಕೊಂಡಿರೋದು ತಿರುವುದಕ್ಕಲ್ಲ, ಈ ಯುದ್ಧನ ಮುಗಿಸಿ ಅದನ್ನ ಗೆಲ್ಲೋ ಹಾಗೆ ಮಾಡ್ಬೇಕಾಗಿರೋದು ನೀವುಗಳೇ. ನಾನು ಆ ಶಿವು ಅವ್ರ ಮನೆಗೆ ಎಷ್ಟು ಹತ್ರ ಆಗ್ತೀನಿ ಅಂದ್ರೆ, ಆ ರಾಣಿನ ನಮ್ಮ ಮನೆಗೆ ಸೊಸೆಯಾಗಿ ಬಾ ಅಂತ ಕರೆಯೋಕ್ಕಿಂತ ಮುಂಚೆನೆ ನಾನು ಇವ್ರ ಮನೆಗೆ ಸೊಸೆಯಾಗಿ ಹೋದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅವಳಿಗೆ ಅನ್ಸ್ಬೇಕು. ಅಷ್ಟು ಹತ್ರ ಆಗ್ತೀನಿ. ಆಹಾ, ಇದ್ದ ಕಣಮ್ಮಿ ಮಾತು ಅಂದ್ರೆ. ನೀನು ಕೈ ಹಾಕಿದ ಮೇಲೆ ಹುಣ್ಣಿಮೆ ಚಂದ್ರಂಗೂ ಅಮಾಸೆನೆಯ.